ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾನು ಬಿಳಿ ಹರಿವಿ ಪಲ್ಯ ಅಂತಾರೆ ನೋಡ್ರಿ ಫ್ರೆಂಡ್ಸ್. ಬಿಳಿ ಹರಿವಿ ಪಲ್ಯ ಮಾಡಾಕ್ತೇನೆ ರೀ. ಉತ್ತರ ಕರ್ನಾಟಕ ರೆಸಿಪಿ ರೀ. ಅಂದ್ರೆ ಕೆಂಪು ರಾಜಗಿರಿ ಪಲ್ಯ ಮತ್ತು ಬಿಳಿ ಹರಿವಿ ಪಲ್ಯ ಈ ಥರ ಪಲ್ಯಗಳು ಇರ್ತಾವ್ರಿ. ಹಾಗಾಗಿ ಈಗ ನಮ್ಮ ಅಕ್ಕಗಳ್ರಿ ಹೊಲಕ್ಕೆ ಕಸಕ್ಕೆ ಹೋಗಿದ್ರಿ. ಹಾಗಾಗಿ ಅವ್ರು ತೊಗೊಂಡು ಬಂದಿದ್ರಿ. ನಾ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ವಿಡಿಯೋದಾಗ ಶೇರ್ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಸ್ವಲ್ಪ ಹೂವು ಆಗಿದ್ರಿ, ಹಾಗಾಗಿ ತಪ್ಲ ಅಷ್ಟೇ ತೆಗಿಬೇಕ್ರಿ ಫ್ರೆಂಡ್ಸ್. ಇದನ್ನು ರೀ ಬರ್ರಿ ಈಗ ಮಾಡೋದು ನೋಡೋಣ ಇನ್ನೇನು ಹೆಂಗೆ ಅಂತೇಳ್ರಿ. ಫಸ್ಟಿಗೆಲ್ಲ ಪಲ್ಯನ ಸೋಸಿಟ್ಕೊಂಡ ನಂತರ ರೀ 2 ಸತಿ ನೀರು ಹಾಕಿ ತೊಳಿಬೇಕ್ರಿ ಫ್ರೆಂಡ್ಸ. ಹಂಗಾಗಿ ಈಗ ಮೊದಲಿಗೆ ಒಂದು ಸತಿ ನೀರು ಹಾಕಿರಿ, ಸ್ವಚ್ಛಂಗಿ ತಪ್ಲ ರೀ ಈ ಕೈ ಹಚ್ಚಿರಿ ಈ ಥರ ತೊಳಿಬೇಕು ನೋಡ್ರಿ ಫ್ರೆಂಡ್ಸ. ಈ ಥರ ತೊಳೆಯೋದ್ರಿಂದ ರೀ ಎಲೆ ಮೇಲಿನ ಮಣ್ಣು ಇದ್ರೂ ಹೋಗ್ತೈತ್ರಿ ಫ್ರೆಂಡ್ಸ. ಹಾಗಾಗಿ ರೀ ಒಂದು ಸತಿ ನೀವು ಈ ಥರನ ತೊಳಿತು ಬರ್ರಿ. ಯಾಕಂದ್ರೆ ಯಾವುದೋ ಪಲ್ಯ ಆಗಲ್ರಿ, ಎಣ್ಣೆ ಔಷಧ ಅಂತ ಬಡ್ದಿರ್ತಾರೆ ರೀ ಫ್ರೆಂಡ್ಸ. ಹಂಗೆ ಮಣ್ಣು ಇರ್ತೈತಿ ನೋಡ್ರಿ. ಯಾವ ಥರ ಹೊಲಸು ಬಂದಿದ್ರಿ. ಇದು ಆಲ್ರೆಡಿ ಹೊಲದ ತಂದಾರಿ ನಮ್ಮ ಅಕ್ಕ ರೀ. ಹಾಗಾಗಿ ನಾವು ಒಂದು ಸತಿ ಬಿಟ್ಟು 2 ಸತಿ ತೊಳಿತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಯಾವ ಥರ ಹೊಲಸು ಬಂದೈತ್ರಿ ಮಣ್ಣು ರೀ. ಈಗ ಇನ್ನೊಂದು ಸತಿನ ತೊಳಿನೋರಿ ಫ್ರೆಂಡ್ಸ್. ಪಲ್ಯ ಸ್ವಚ್ಛ ಹೆಂಗಿರಿ ಇನ್ನೊಂದು ಸತಿ ನೀರು ಹಾಕಿ ತೊಳೆದಿಲ್ರಿ. ಈಗ ಏನೂ ಮಣ್ಣು ಅಂತಿ ಎಲೆ ಮ್ಯಾಗಿಂದ ಇದ್ದಿದ್ದೆಲ್ಲ ಆಲ್ರೆಡಿ ಫಸ್ಟಿಗೆ ಹೋಗಿರ್ತೈತೆ ರೀ. ಈಗ ನೋಡ್ರಿ ತೊಳ್ಯಾಕತ್ರಿ ಅಷ್ಟು ತಿಳಿ ನೀರ್ದವ ರೀ ಫ್ರೆಂಡ್ಸ್ ರೀ. ಹಾಗಾಗಿ ನೀವು ಯಾವುದೋ ಪಲ್ಯ ಮಾಡಿರಿ, ಒಂದು ಸತಿ ಬಿಟ್ಟು 2 ಸತಿ ತೊಳೆದ್ರಿ. ಒಂದು ಸತಿ ಬಿಟ್ಟು 2 ಸತಿ ತೊಳೆದ್ರಿಂದ ರೀ ಪಲ್ಯ ಸ್ವಚ್ಛಾಗಿ ಬರ್ತೈತೆ ರೀ ಫ್ರೆಂಡ್ಸ. ಹಂಗೆ ಔಷಧ ಬಡ್ದಿತ್ತಂದ್ರೆ ಅದು ಕ್ಲೀನ್ ಆಕೈತೆ ರೀ. ಬರ್ರಿ ಈಗ ನಾನು ಇದೆಲ್ಲ ರೀ ನೀರು ಸ್ವಲ್ಪ ಒಣಗಬೇಕು ರೀ. ಪಲ್ಯ ಒಣಗಬೇಕಂದ್ರೆ ಏನ್ರಿ ನೀರು ಬಸಿಬೇಕು ರೀ. ಇಲ್ಲೆಲ್ಲ ನೋಡಿರಿ ಒಂದು 10 ನಿಮಿಷ ರೀ ಬಸಿ ಹಾಕಿಟ್ಟಿದ್ದೇನೆ ರೀ. ಎಲ್ಲ ಒಣಗಿತ್ತು, ನೀರೆಲ್ಲ ಬಸೋದು ಹೋಗಿತ್ತು ರೀ ಫ್ರೆಂಡ್ಸ್. ಬರ್ರಿ ಈಗ ನಾವು ಪಲ್ಯ ಮಾಡೋಣ ರೀ. ಫಸ್ಟಿಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿವಿ ರೀ. ಹಂಗೆ ರೀ ಸ್ವಲ್ಪ ಕಲ್ಲಾಗ ಹಾಕಿ ಸಣ್ಣ ಜಜ್ಬಾರ್ದು ರೀ ಫ್ರೆಂಡ್ಸ. ಹಂಗೆ ಸ್ವಲ್ಪ ದಪ್ಪ ಇರ್ಬೇಕು ರೀ, ಬಾಯಾಗ ಸಿಗ್ಬೇಕು ರೀ ಪಲ್ಯದ ಕೂಡ. ಅಂದ್ರೆ ರುಚಿ ಸೂಪರಾಗಿ ಬರ್ತೈತೆ ರೀ. ಈ ಥರ ನೋಡಿರಿ. ನಾ ಭಾಳ ಸಣ್ಣಂಗೆ ಜಿಚ್ಚಿಲ್ರಿ, ಖಾರ ಕಲ್ಲಾಗ ರೀ. ಆಗ 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ರೀ. ಖಾರ ಇತ್ತಂದ್ರೆ ರೀ ಸ್ವಲ್ಪ ಚಲೋ ಆಗ್ತೈತೆ ರೀ ಪಲ್ಯ ರೀ. ಹಂಗೆ ಒಬ್ರು ಕಡಿಮೆ ತಿಂತಾರೆ, ನೀವು ನೋಡಿ ಹಾಕ್ಬೋದು ರೀ ಮೆಣಸಿನ್ಕಾಯಿ. ಇಲ್ಲಿ ನಾವು ಒಂದು 5 ತೊಗೊಂಡೇನಿ ರೀ ಫ್ರೆಂಡ್ಸ. ಇದು ಸ್ವಲ್ಪ ತರ್ತರಿ ಆಗಿರ್ಬೇಕು ರೀ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೀ ಸ್ವಲ್ಪ ತರ್ತರಿ ಆಗಿದ್ರೇ ರೀ ರುಚಿ ಬರ್ತೈತೆ ರೀ ಫ್ರೆಂಡ್ಸ್. ಹಂಗಾಗಿ ರೀ ಈ ಥರ ನೋಡಿರಿ, ಭಾಳ ಸಣ್ಣ ಜಜ್ಜಬಾರ್ದು ರೀ. ಹಾಗಾಗಿ ಉತ್ತರ ಕರ್ನಾಟಕ ರೆಸಿಪಿ ನೋಡಿರಿ. ಬಿಳಿ ಹರಿವಿನ ಪಲ್ಯ ರೀ, ಆಮೇಲೆ ಕರಿಷ್ಕಾಂದ ರಾಜಗಿರಿ ಪಲ್ಯ, ಈ ಥರ ಎಲ್ಲ ಥರ ಬೇರೆ ಬೇರೆ ಪಲ್ಯ ಇದಾವೆ ರೀ ಉತ್ತರ ಕರ್ನಾಟಕ ಕಡೆ ರೀ. ಆ ಕಡೆ ಸಿಟಿ ಒಳಗೆ ಸಿಗ್ತೈತಿ ಏನೋ ಗೊತ್ತಿಲ್ಲ ರೀ, ನಮ್ಮ ಕಡೆ ಅಂತ ಸಿಗ್ತೈತೆ ರೀ ಫ್ರೆಂಡ್ಸ. ಹಂಗೆ ನಮ್ಮ ಅಕ್ಕಾರ ಕೆಲ್ಸಕ್ಕೆ ಹೋಗಿದ್ರೆ ಅವ್ರು ತೊಗೊಂಡು ಬಂದಿದ್ರಿ. ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಬರ್ರಿ ಮೊದಲು ಒಲೆ ಮೇಲೆ ರೀ ನ್ಯಾಚುರಲಾಗಿ ಒಲೆ ಮೇಲೆ ಮಾಡಾಕತ್ತೀವಿ ರೀ ಫ್ರೆಂಡ್ಸ್ ರೀ. ಅಂತ ಒಲೆ ಮೇಲೆ ಹೊರಗೆ ನಾನು ಕಟ್ಟಿಗೆ ಒಲೆ ಮೇಲೆ ಮಾಡೋದ್ರಿಂದ ರುಚಿನೂ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ಒಂದು ವಾಟಿ ಎಣ್ಣೆ ರೀ, ಹಂಗೆ ಬೆಳ್ಳುಳ್ಳಿ ರೀ ಫ್ರೆಂಡ್ಸ್ ರೀ, ಕುಟ್ಟಿಟ್ಟಂಥದ್ದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ಹಾಕಿರಿ. ಸ್ವಲ್ಪ ಫುಲ್ ಫ್ರೈ ಆಗ್ಬೇಕು ರೀ. ಫ್ರೈ ಆದ್ರೆ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ. ಹಾಕಿದ ತಕ್ಷಣ ಪಲ್ಯ ಹಾಕಬಾರ್ದು ರೀ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆದ್ರೂ ರುಚಿ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಬೇಕು ರೀ. ಮಾಡಿದ ನಂತರ ಪಲ್ಯ ಹಾಕಾಕತ್ತೇನೆ ನೋಡಿರಿ ಫ್ರೆಂಡ್ಸ್ರೀಗ. ಪಲ್ಯ ಹಾಕಿ ಕಿಶಿಂದ ಏನು ಮಾಡ್ಬೇಕು ರೀ ಫ್ರೆಂಡ್ಸ, ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಯಾಕೆ ಮಾಡ್ಬೇಕಂದ್ರೆ ಪೂರ ತುಂಬ ಎಲ್ಲ ರೀ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ. ಹಂಗೆ ತುಂಬ ಇದು ಮಾಡ್ಬೇಕು ರೀ. ಹಾಗಾಗಿ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಫ್ರೆಂಡ್ಸ್ ರೀ. ಇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಸಿಂದ್ರಿ ಈಗ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ. ಮಿಕ್ಸ್ ಮಾಡೋದ್ರಿಂದ ರೀ ಬೆಳ್ಳುಳ್ಳಿ ಒಂದೇ ಕಡೆ ಇರ್ತೈತೆ ರೀ, ಹಸಿಮೆಣ್ಸಿನ್ಕಾಯಿ ಹಂಗೆ ಇದಕ್ಕೆಲ್ಲ ಮ್ಯಾಗ್ನೇಟ್ ಆಗ್ಬೇಕು ರೀ. ಅಂದರೆ ಎಲ್ಲ ಕುಡ್ಕೋಬೇಕು ರೀ ಫ್ರೆಂಡ್ಸ. ಹಂಗೆ ಒಂದು 2 ನಿಮಿಷದಿಂದ 3 ನಿಮಿಷ ತನಕ ಫ್ರೈ ಮಾಡ್ಬೇಕು ರೀ ಫ್ರೆಂಡ್ಸ. ಫ್ರೈ ಮಾಡೋ ಹೊತ್ನ್ಯಾಗ ನೀರು ಒಂದು ಹನಿನೂ ಹಾಕಬಾರ್ದು ರೀ. ಯಾಕೆ ಹಾಕಬಾರ್ದಪ್ಪ ಅಂತಂದ್ರೆ ಇದ್ರಾಗ ಆಲ್ರೆಡಿ ನಾವು ತೊಳೆದು ಇಟ್ಟಿರ್ತಿರ್ಲ ರೀ, ಇದ್ರಾಗ ನೀರು ಇರ್ತಿದ್ರೆ. ಹಾಗಾಗಿ ರೀ ನೀರು ಒಟ್ಟ ಮೇಲೆ ಸೇರ್ಸೋಕೆ ಹೋಗಬೇಡ್ರಿ ಫ್ರೆಂಡ್ಸ್ ರೀ. ತೊಳೆದಿಟ್ಟು ಪಲ್ಯಗೆ ರೀ ನೀರು ಸೇರಿಸ್ಬೇಡ್ರಿ. ಬೇಕಾದ್ರೆ ಬ್ಯಾಳಿನೂ ಹಾಕೋಬೋದು ರೀ. ಹಾಗಾಗಿ ನಾ ಬ್ಯಾಳಿ ಏನು ಸೇರ್ಸಾಕತ್ತಿಲ್ಲ ರೀ ಫ್ರೆಂಡ್ಸ. ಹಾಗಾಗಿ ರೀ ಗಡಬಡ್ನ್ಯಾಗ ಚಟ್ಪಟ್ 5 ನಿಮಿಷನೇ ಆಗುವಂಥ ಪಲ್ಯ ನೋಡಿರಿ ಫ್ರೆಂಡ್ಸ. ಹರಿವಿ ಪಲ್ಯ ರೀ, ಬಿಳಿ ಹರಿವಿ ಪಲ್ಯ ಅಂತಾರೆ ರೀ ಫ್ರೆಂಡ್ಸ್ ನಮ್ಮ ಕಡೆ ರೀ. ನಿಮ್ಮ ಕಡೆ ಏನು ಈ ಪಲ್ಯಗೆ ಏನು ಹೆಸರು ಅಂತೀರಿಪ್ಪ, ಯಾವ ಪಲ್ಯ ತಿಂತೀರ ಅಂತ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ. ಹಂಗೆ ಬರ್ರಿ ಈಗ ಒಂದು 5 ನಿಮಿಷ ರೀ ತಾಬಾಣಿ ಮುಚ್ಚಿ ಬಿಡೋಣ ರೀ. 5 ನಿಮಿಷ ಆದ ನಂತರ ತೆಗೆಯೋಣ ರೀ ಫ್ರೆಂಡ್ಸ. ಯಾಕಂದ್ರೆ ಹೋಗೋದ ಮೇಲೆ ಬೇದು ಬರ್ತೈತಲ್ಲ ರೀ, ಅಂದ್ರೆ ಸೂಪರಾಗಿ ಬರ್ತೈತೆ ರೀ.
ಸೂಪರಾಗಿ ಬರ್ತಲ್ಲ ಫ್ರೆಂಡ್ಸ್. ಹಾಗಾಗಿ ರೀ ಒಂದು 5 ನಿಮಿಷ ಆದ ನಂತರ ನೋಡಿರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಅಂದ್ರೆ ರೀ ಈ ಥರ ನೋಡಿರಿ ಒಲೆ ಮೇಲೆ ಮಾಡೋದ್ರಿಂದ ರುಚಿನೂ ಸೂಪರಾಗಿರ್ತೈತೆ ರೀ. ಮತ್ತು ರೊಟ್ಟಿ ಕೂಡ ತಿನ್ನೋಕ್ಕೂ ಇನ್ನೂ ಸೂಪರಾಗಿರ್ತೈತೆ ರೀ. ರೊಟ್ಟಿ ಕೂಡ ಭಾರಿ ಹತ್ತೈತೆ ರೀ ಇದು ಪಲ್ಯ ರೀ. ನೀವು ತಿಂದಿದ್ರೆ ನಮ್ಮ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್, ಈ ಪಲ್ಯ ತಿಂದಿದ್ರಿ ಅಂದ್ರೆ ರೀ. ಹಾಗಾಗಿ ರೀ ಬರೀಗ ಫ್ರೆಂಡ್ಸ ರೊಟ್ಟಿ ಕೂಡ ನಾವು ಟೇಸ್ಟ್ ಹೆಂಗೆ ಬರ್ತೈತೆ ಅನ್ನೋದು ನೋಡೋಣ ನೋಡ್ರಿ ಫ್ರೆಂಡ್ಸ. ಈಗ ಒಂದು 2 ಜನ ಆಗುವಷ್ಟು ಪಲ್ಯ ಆಗೈತ್ರಿ. ಈಗ ಬರೀಗ ನಮ್ಮ ಅಕ್ಕನ ರೊಟ್ಟಿ ಮಾಡಿ ಇಟ್ಟಿದ್ದಾಳೆ ರೀ. ಅದು ರೊಟ್ಟಿ ತೊಗೊಂಡು ಗರಮ್ ರೊಟ್ಟಿನ ರೀ, ಗೊಂಜಾಳ ರೊಟ್ಟಿ ರೀ ಫ್ರೆಂಡ್ಸ. ಇದ್ರ ಕೂಡ ತಿನ್ನಾರಂತಿ ಫೇಮಸ್ ನೋಡ್ರಿ. ತಿಂದಾರ ಇದ್ರಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ಈ ರೊಟ್ಟಿ ಪಲ್ಯ ತಿಂದ್ರೆ ಅದೇನು ಸ್ವರ್ಗ ಆದಂಗೆ ಆಗ್ತೈತೆ ರೀ ಫ್ರೆಂಡ್ಸ್ ರೀ. ನಾವು ಆಲ್ರೆಡಿ ಮಾಡ್ತೇವ್ರಿ ಇದನ್ನು ರೀ. ಸೂಪರಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ. ಈಗ ನನ್ನ ಮಗಳಿಗಿರಿ ಒಂದು ಸತಿನ ಮಮ್ಮಿ ತಿನ್ನಸನ್ನಾಕತ್ತಿದ್ದಾಳ್ರಿ. ಎಲ್ಲ ಬಿಸಿ ಬಿಸಿದಿರಾಕಾಗಲಿ ಆಕೆಗಿರಿ ಒಂದು ತುತ್ತು ತಿನ್ನಿಸಿದ ಮೇಲೆ ಆಕೆ ಸೂಪರಾಗಿ ಬಂದೈತೆ ಅಂದೇಳಿ ನೋಡ್ರಿ ಫ್ರೆಂಡ್ಸ್ ರೀ.